ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ ಇಂದ ಈಗ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಜಿಲ್ಲಾ ಪಂಚಾಯತ್ನ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಕಾನೂನು ಸಂಕಷ್ಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಸಾಕಷ್ಟು ಬಾರಿ ಜೈಲಿಗೂ ಕೂಡ ಇವರು ಹೋಗಿದ್ರು. ಈಗ ಮತ್ತೆ ಅವ್ರಿಗೆ ಜಾಮೀನು ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಹೈಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ವಿನಯ್ ಕುಲಕರ್ಣಿ. 2025ರ ಜೂನ್ 13ರಿಂದ ನ್ಯಾಯಾಂಗ ಬಂಧನದಲ್ಲಿದ್ರು. ಆಗ್ಲಿಂದ ಕೂಡ ಹೊರಗಡೆ ಬರೋದಕ್ಕೆ ಜಾಮೀನು ಅರ್ಜಿಯನ್ನ ಕೋರ್ಟಿಗೆ ಹಾಕೊಳ್ತಾ ಬರ್ತಾ ಇದ್ರು. ಆದ್ರೆ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಕಾನೂನು ಹೋರಾಟವನ್ನ ಮುಂದುವರೆಸಿದ್ರು ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ವಿನಯ್ ಕುಲಕರ್ಣಿ. ಈಗೇನಾದ್ರೂ ಕಂಡೀಷನ್ಸ್ ಹಾಕಿದ್ಯಾ ಸುಪ್ರೀಂ ಕೋರ್ಟ್? ಶರ್ಮಿತಾ, ಏನು ವಿನಯ್ ಕುಲಕರ್ಣಿ ಅವರಿಗೆ ಈಗ ಸುಪ್ರೀಂ ಕೋರ್ಟ್ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿರುವುದು. ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 2025ರಲ್ಲಿ ಅವರ ಒಂದು ಜಾಮೀನನ್ನ ರದ್ದು ಮಾಡಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಕೂಡ ಮಾಡಿ ಸಿಬಿಐ ಒಂದು ಮೇಲ್ಮನವಿ ಕೂಡ ಸಲ್ಲಿಸಿತ್ತು. ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಅವರ ಒಂದು ಜಾಮೀನನ್ನ ರದ್ದು ಮಾಡಿ ಒಂದು ಪುನಃ ಅವರನ್ನ ಕೋರ್ಟ್ ನ ಮುಂದೆ ಶರಣಾಗಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಆ ಬಳಿಕ ಅವರು 2025ರಲ್ಲಿ ಸೆಷನ್ ಕೋರ್ಟ್ ನ ಮುಂದೆ ಶರಣಾಗಿದ್ರು. ನಂತರ ಅವರು ಹೈಕೋರ್ಟ್ ನಲ್ಲಿ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅಲ್ಲಿ ಕೂಡ ಒಂದು ಅವರ ಜಾಮೀನು ಅರ್ಜಿ ವಜಾ ಆಗಿತ್ತು. ಆ ಬಳಿಕ ಇದನ್ನ ಪ್ರಶ್ನೆ ಮಾಡಿ ಈಗ ಪುನಃ ಮೇಲ್ಮನವಿ ಸಲ್ಲಿಸಿದ್ದು. ಈಗ ಒಂದು ಆದೇಶ ಕೂಡ ಬಂದಿದೆ. ಅವ್ರಿಗೆ ಏನು ಜಾಮೀನನ್ನ ಮಂಜೂರು ಮಾಡಿ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿರೋದ್ರಿಂದ ಈಗ ಅವ್ರಿಗೆ ಮತ್ತೆ ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿರೋದು. ಆದ್ರೆ ಇದೇ ವೇಳೆ ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು ಮತ್ತೆ ಪ್ರಭಾವ ಬೀರುವಂತದ್ರ ಬಗ್ಗೆ ಕೂಡ ಕೆಲವು ಷರತ್ತುಬದ್ಧ ಒಂದು ಜಾಮೀನನ್ನು ಕೂಡ ಈಗ ಮಂಜೂರು ಮಾಡಿದ್ದು. ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿದೆ. ಆದ್ರಿಂದ ಈ ಒಂದು ಕೊಲೆ ಪ್ರಕರಣದಲ್ಲಿ ಕೆಲ ತಿಂಗಳಿಂದ ಒಂದು ಜೈಲಿನಲ್ಲಿದ್ದಂತ ಏನು ವಿನಯ್ ಕುಲಕರ್ಣಿ ಅವರಿಗೆ ಈಗ ಮತ್ತೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು. ಸುಪ್ರೀಂ ಕೋರ್ಟ್ ನ ಆದೇಶ ತಲುಪಿದ ಬಳಿಕ ಅವರು ಜೈಲಿನಿಂದ ರಿಲೀಸ್ ಕೂಡ ಆಗ್ತಾರೆ. ಸದ್ಯ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕೂಡ ಸೆಷನ್ ಕೋರ್ಟ್ ನಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಕೂಡ ಅವರು ಟ್ರಯಲ್ ನ ಸಲುವಾಗಿ ಪ್ರತಿನಿತ್ಯ ಹಾಜರಾಗ್ತಾ ಇರ್ತಾರೆ. ಆದ್ರೆ ಏನೀಗ ಸುಪ್ರೀಂ ಕೋರ್ಟ್ ನ ಆದೇಶ ಪ್ರತಿ ಯಾವಾಗ ಸೆಷನ್ ಕೋರ್ಟ್ ಗೆ ರೀಚ್ ಆಗುತ್ತೋ ಆ ಬಳಿಕ ಅದಕ್ಕೆ ಅನುಮೋದನೆ ನೀಡಿ ಅವರು ಪರತ್ನಗರ ಜೈಲಿನಿಂದ ಬಿಡುಗಡೆ ಕೂಡ ಆಗ್ತಾರೆ. ಶರ್ಮಿತಾ, ಓಕೆ, ಮುಂದಿನ ಪ್ರಕ್ರಿಯೆ ಫಾಲೋ ಅಪ್ ಮಾಡೋಣ. ಬಟ್ ಲಾಸ್ಟ್ ಟೈಮ್ ಅವರಿಗೆ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಎಲೆಕ್ಷನ್ಗೂ ಪೂರ್ವ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಅವ್ರು ಹೋಗಂಗಿಲ್ಲ, ಸಾಕ್ಷಿ ನಾಶ ಮಾಡಂಗಿಲ್ಲ ಅಂತೆಲ್ಲ ಸರ್ಟನ್ಸ್ ಕಂಡೀಷನ್ಸ್ ಇತ್ತು. ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಈಗಲೂ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರೋದು. ಆದ್ರೆ ಷರತ್ತುಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಗಬೇಕಾಗುತ್ತೆ. ಯಾಕಂದ್ರೆ ಈಗಷ್ಟೇ ಬೇಲ್ ಆದೇಶ ಕೂಡ ಹೊರಡಿಸಿರೋದ್ರಿಂದ ಅದರಲ್ಲಿ ಯಾವ ರೀತಿ ಷರತ್ತುಗಳನ್ನ ವಿಧಿಸಲಾಗಿದೆ ಮತ್ತೆ ಏನೆಲ್ಲ ಕಂಡೀಷನ್ ಇಟ್ಟಿದೆ ಅನ್ನೋದ್ರ ಬಗ್ಗೆ ಅವ್ರ ವಕೀಲರು ಮತ್ತೆ ಒಂದು ಆದೇಶದ ಪ್ರತಿಯಲ್ಲಿ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿರುತ್ತೆ. ಅದನ್ನ ಏನು ರೀಚ್ ಆದ ಆದೇಶ ಪ್ರತಿ ತಲುಪಿದ ಬಳಿಕ ಅದ್ರಲ್ಲಿ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಅವರು ಜಿಲ್ಲೆಗೆ ಪ್ರವೇಶ ಮಾಡೋದ್ರ ಬಗ್ಗೆ ಇರ್ಬೋದು ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಇರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಉಲ್ಲೇಖ ಆಗಿರುತ್ತೆ. ಆದೇಶ ಪ್ರತಿ ತಲುಪಿದ ನಂತರ ಅವರ ಜಾಮೀನು ಕಂಡೀಷನ್ಸ್ ಕೂಡ ಅಪ್ಲೈ ಆಗುತ್ತೆ. ಶರ್ಮಿತಾ, ಅಂದ್ರೆ ಈಗ ಸಹಜ ಅವರ ಬೆಂಬಲಿಗರು ಕಾಯ್ತಾ ಇದ್ರು ಅವರು ಹೊರಗಡೆ ಬರೋದನ್ನೇ. ಈಗ ಸುಪ್ರೀಂ ಕೋರ್ಟ್ ಇಂದನೇ ಜಾಮೀನು ಸಿಕ್ಕಿರೋದ್ರಿಂದ ಒಂದ್ ರೀತಿ ಸಂಭ್ರಮಾಚರಣೆಗೆ ಏನಾದ್ರು ತಯಾರಿಗಳಾಗ್ತಿದೆಯಾ? ಅದಕ್ಕೇನಾದ್ರು ಪರ್ಮಿಷನ್ ಇದೆಯಾ ಇಲ್ವಾ? ಅದ್ರ ಬಗ್ಗೆ ಮಾಹಿತಿ? ಖಂಡಿತ ಶರ್ಮಿತಾ, ಯಾಕಂದ್ರೆ ವಿನಯ್ ಕುಲಕರ್ಣಿ ಶಾಸಕರಾಗಿರುವಂತದ್ರು ಮತ್ತೆ ಸಾಕಷ್ಟು ಬಾರಿ ಏನು ಕ್ಷೇತ್ರಕ್ಕೆ ಹೋಗದೆ ಇದ್ರು ಕೂಡ ಕ್ಷೇತ್ರದ ಸುತ್ತಮುತ್ತ ಒಂದು ಏನು ಸ್ಥಳ ಏನಿದೆ ಅಂತ ಕಡೆಗಳು ಇದ್ಕೊಂಡು ಅವ್ರು ಸಾಕಷ್ಟು ಮೀಟಿಂಗ್ ಮತ್ತೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಕಂಡೀಷನ್ ಏನು ಕಳೆದ ಬಾರಿ ಅವರಿಗೆ ಜಾಮೀನು ಮಂಜೂರಾದ ಬಳಿಕವೂ ಅವ್ರ ಕ್ಷೇತ್ರಕ್ಕೆ ಹೋಗ್ಬಾರ್ದು ಮತ್ತೆ ಆ ಜಿಲ್ಲೆಗೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಕಂಡೀಷನ್ ಇದ್ರು ಕೂಡ ಅವರು ಚುನಾವಣೆಗೆ ಸ್ಪರ್ಧಿಸಿ ಒಂದು ಅಲ್ಲಿ ಕೂಡ ಒಂದು ಆಯ್ಕೆಯನ್ನಾಗ್ತಾರೆ. ಆ ನಂತರ ಏನು ಅವರಿಗೆ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಮತ್ತೆ ಸಾಕ್ಷಿಗಳ ಜೊತೆ ಒಂದು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಆರೋಪ ಕೇಳಿ ಬಂದಿತ್ತು. ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅವರ ಸಿಬಿಐ ಅರ್ಜಿಯನ್ನ ಮಾನ್ಯ ಮಾಡಿ ಅವರ ಒಂದು ಜಾಮೀನು ಕೂಡ ರದ್ದಾಗಿತ್ತು. ಆದ್ರೆ ಈಗ ಅವ್ರಿಗೆ ಪುನಃ ಜಾಮೀನು ಸಿಕ್ಕಿರೋದ್ರಿಂದ ಅವರ ಬೆಂಬಲಿಗರು ಕೂಡ ಒಂದು ಸೆಲೆಬ್ರೇಷನ್ ಮಾಡುವಂಥದ್ದು ಸಹಜವಾಗಿಯೇ ಇರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಏನಿದೆ ಮತ್ತೆ ಕಂಡೀಷನ್ಸ್ ಏನಿದೆ ಅದರ ಆಧಾರದ ಮೇಲೆ ಅದು ಕೂಡ ಮುಂದೆ ನಿಂತಿರುವಂತದ್ದು. ಶರ್ಮಿತಾ, ಈಗ ಈ ಕೊಲೆ ಪ್ರಕರಣದಲ್ಲಿ 2016ರಿಂದಲೂ ಕೂಡ ಕಾನೂನು ಸಂಕಷ್ಟವನ್ನ ವಿನಯ್ ಕುಲಕರ್ಣಿ ಫೇಸ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ 15ನೇ ಆರೋಪಿ ಆದರೂ ಕೂಡ ಸಾಕ್ಷಿ ನಾಶ ಮತ್ತೆ ಪ್ರಭಾವಿ ಅನ್ನೋ ಕಾರಣಕ್ಕೆ ಪದೇ ಪದೇ ಸುದ್ದಿಯಲ್ಲಿ ಇರ್ತಾರೆ ವಿನಯ್ ಕುಲಕರ್ಣಿ ಅವರು. ಸೊ ಈ ನಿಟ್ಟಲ್ಲಿ ಈಗ ಟ್ರಯಲ್ ನಡೀತಾ ಇದೆ ಅಂದ್ರೆ ಈ ಕೊಲೆ ಪ್ರಕರಣ ಇತ್ಯರ್ಥವಾಗೋದಕ್ಕೆ ಇನ್ನು ಎಷ್ಟು ಸಮಯ ಹಿಡಿಬಹುದು ಮುನಿ?
ಶರ್ಮಿತಾ, ಈಗಾಗಲೇ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕಳೆದ ಒಂದು 6-7 ತಿಂಗಳಿಂದಲೂ ಕೂಡ ನಡೀತಾ ಇರೋದು. ಈಗಾಗಲೇ ಸಾಕ್ಷಿಗಳ ವಿಚಾರಣೆ ಆಗಿದೆ, ಮತ್ತೆ ಈ ಒಂದು ಪ್ರಕರಣದಲ್ಲಿರುವಂತಹ ಒಂದು ಇತರೆ ಏನು ವ್ಯಕ್ತಿಗಳೇನಿದ್ರೆ ಅವರೆಲ್ಲರೂ ಕೂಡ ಒಂದು ವಿಚಾರಣೆ ಕೂಡ ಆಗಿರೋದು. ಸದ್ಯ ಈ ಒಂದು ಟ್ರಯಲ್ ನಲ್ಲಿ ಈಗ ಆರೋಪಿಗಳ ಒಂದು ವಿಚಾರಣೆ ನಡೀತಾ ಇದೆ. ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸ ಕೂಡ ನಡೀತಾ ಇದೆ. ಅದರಿಂದ ಈ ಒಂದು ಆರೋಪಿಗಳ ಹೇಳಿಕೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಕೂಡ ಅವರು ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತದ್ದು, ಮತ್ತೆ ಇತರ ಒಂದು ಪ್ರಭಾವಕ್ಕೆ ಒಳಗಾಗುವಂತದ್ದು ಅಥವಾ ಭೇಟಿ ಆಗುವುದ್ರ ಬಗ್ಗೆ ಕೂಡ ಒಂದು ಕಂಡೀಷನ್ಸ್ ಇರುತ್ತೆ. ಆದ್ರೆ ಈಗ ಏನು ಈ ಮೊದಲು ಅವರಿಗೆ ಜಾಮೀನು ರದ್ದಾದ ಸಂದರ್ಭದಲ್ಲಿ ಸಾಕ್ಷಿಗಳ ಒಂದು ವಿಚಾರಣೆ ನಡೀತಾ ಇತ್ತು. ಅದರಲ್ಲಿ ಕೆಲವು ಸಾಕ್ಷಿಗಳು ಇವರನ್ನ ಭೇಟಿ ಮಾಡಿ ಇವ್ರ ಜೊತೆ ಗುರುತಿಸಿಕೊಂಡಿರೋದು ಕೂಡ ಕಂಡು ಬಂದಿತ್ತು. ಅದರಿಂದ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಒಂದು ಜಾಮೀನು ರದ್ದಾಗಿತ್ತು. ಆದ್ರೆ ಈಗ ಟ್ರಯಲ್ ಸಂದರ್ಭದಲ್ಲಿ ಒಂದು ಸಾಕ್ಷಿಗಳ ವಿಚಾರಣೆ ಮುಗಿದಿದೆ. ಈಗ ಆರೋಪಿಗಳ ಒಂದು ವಿಚಾರಣೆ ಮತ್ತೆ ಹೇಳಿಕೆ ದಾಖಲು ಮಾಡ್ಕೊಳ್ತಾ ಇರೋದ್ರಿಂದ ಈಗ ಇವ್ರಿಗೆ ಬೇಲ್ ಕೂಡ ಸಿಕ್ಕಿರೋದು. ಅಂದ್ರೆ ಟ್ರಯಲ್ ನ ಒಂದು ಸಂದರ್ಭ ಏನಿದೆ ಮತ್ತೆ ಸಮಯ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನಕ್ಕೆ ತಂದು ಈಗ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಒಂದು ಜಾಮೀನು ಸಿಕ್ಕಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮುನಿ.